ಭಾರತದ ಇತಿಹಾಸದಲ್ಲೇ ದೀರ್ಘಕಾಲ ಪ್ರಧಾನಿಯಾಗಿ ಮೋದಿ ದಾಖಲೆ ಶ್ರೀ ಮುದುಕಮಾರಮ್ಮ ದೇವಸ್ಥಾನದಲ್ಲಿ ವಿಶೇಷ ಪೂಜೆ. ಭಾರತವನ್ನು 2047ರ ವೇಳೆಗೆ ವಿಕಸಿತ ಭಾರತ ನಿರ್ಮಾಣ ಮಾಡುವುದು ನರೇಂದ್ರ ಮೋದಿಯವರ ಗುರಿ. ಪ್ರೊಫೆಸರ್ ಕೆಆರ್ ಮಲ್ಲಿಕಾರ್ಜುನಪ್ಪ. ಪ್ರಧಾನಿ ನರೇಂದ್ರ ಮೋದಿ ಅವರಿಂದು ಭಾರತದ ಇತಿಹಾಸದಲ್ಲೇ ದೀರ್ಘಕಾಲ ನಿರಂತರ ಅಧಿಕಾರ ನಡೆಸಿದ ಪ್ರಧಾನಿ ಎಂಬ ಹೊಸ ದಾಖಲೆ ಬರೆದ ಹಿನ್ನೆಲೆಯಲ್ಲಿ ಚಾಮರಾಜನಗರ ಬಿಜೆಪಿ ಗ್ರಾಮಾಂತರ ನಗರ ಮಂಡಲ ವತಿಯಿಂದ ನಗರದ ಶ್ರೀ ಮುದುಕಮಾರಮ್ಮ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ನಂತರ ದೇವಸ್ಥಾನದ ಮುಂಭಾಗದಲ್ಲಿ ನರೇಂದ್ರ ಮೋದಿ ಅವರ ಪ್ಲೇ ಕಾರ್ಡ್ ಹಿಡಿದು ದೀರ್ಘಕಾಲ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಜಯವಾಗಲಿ ಎಂದು ಜೈಕಾರ ಕೂಗಿ ಸಂಬಂಧಿಸಿದರು. ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ವಿಧಾನ ಪರಿಷತ್ ಮಾಜಿ ಸದಸ್ಯ ಪ್ರೊಫೆಸರ್ ಕೆಆರ್ ಮಲ್ಲಿಕಾರ್ಜುನಪ್ಪ ಮಾತನಾಡಿ 2014ರ ಮೇ 26ರಂದು ಮೊದಲ ಬಾರಿಗೆ ಪ್ರಧಾನಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ ಮೋದಿ ಅವರು ಇಂದಿಗೆ 4399 ದಿನಗಳ ನಿರಂತರ ಅಧಿಕಾರಾವಧಿಯನ್ನು ಪೂರೈಸಿದ್ದಾರೆ. ಇದರೊಂದಿಗೆ ಅವರು ಭಾರತದ ಪ್ರಜಾಪ್ರಭುತ್ವದ ಇತಿಹಾಸದಲ್ಲಿ ಅತ್ಯಂತ ದೀರ್ಘಕಾಲ ಸೇವೆಯನ್ನ ಸಲ್ಲಿಸಿದ ಪ್ರಧಾನಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಈ ಮೂಲಕ ಮಾಜಿ ಪ್ರಧಾನಿ ಜವಾಹರಲಾಲ್ ನೆಹರು ಅವರು 4398 ದಿನಗಳ ದಾಖಲೆಯನ್ನ ಮುರಿದು 4399 ದಿನಗಳ ನಿರಂತರ ಸೇವೆಯ ಮೈಲಿಗಲ್ಲು ತಲುಪಿದ್ದಾರೆ ಎಂದರು. ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ಮೋದಿ ಅವರು ದೀರ್ಘಾವಧಿ ಪ್ರಧಾನಮಂತ್ರಿಯಾಗಿ ದಾಖಲೆ ನಿರ್ಮಿಸಿದ್ದಾರೆ. ಅವರೇ ಮೊದಲು ಅವರೇ ಕೊನೆ ಎಂಬುವ ದಿಕ್ಕಿನಲ್ಲಿ ನಾವು ಭಾವಿಸಿದ್ದೇವೆ. ಅವರು 12 ವರ್ಷಗಳ ಅವಧಿಯಲ್ಲಿ ಅವರು ಮಾಡಿದಂತಹ ಕೆಲಸಗಳು ಆಧುನಿಕ ನವ ಭಾರತದ ಹರಿಕಾರ ನರೇಂದ್ರ ಮೋದಿಯವರು ದೇಶದ ಪ್ರತಿಯೊಬ್ಬ ವ್ಯಕ್ತಿ ಜೀವನ ಮಟ್ಟದ ಸುಧಾರಣೆಗೆ ಪೂರಕವಾದ ಹಲವಾರು ಜನಪ್ರಿಯವಾದ ಮಾನವ ಕಲ್ಯಾಣಕ್ಕೆ ಪೂರಕವಾದಂತಹ ಯೋಜನೆಗಳನ್ನು ಜಾರಿಗೊಳಿಸುವ ಮೂಲಕ ಅವರು ಕೇವಲ ದೀರ್ಘಾವಧಿ ಪ್ರಧಾನಮಂತ್ರಿಯಲ್ಲದೆ ಭಾರತೀಯರು ದೇಶವನ್ನ ರಕ್ಷಿಸುವ ಪ್ರಧಾನ ರಕ್ಷಕರಾಗಿದ್ದಾರೆ. ಅವರ ಕಾರ್ಯಗಳು ಫಸಲ್ ಬಿಮಾ ಯೋಜನೆ, ಆಯುಷ್ಮಾನ್ ಯೋಜನೆ, ಉಜ್ವಲ ಯೋಜನೆ, ಜನಧನ್ ಖಾತೆ, ಆವಾಸ್ ಯೋಜನೆ, ಸ್ವಚ್ಛ ಭಾರತ ಅಭಿಯಾನ ಸೇರಿದಂತೆ ಇತರ ಯೋಜನೆಗಳಿಂದ ದೇಶದಲ್ಲಿ 80% ಜನರು ಫಲಾನುಭವಿಗಳಾಗಿದ್ದಾರೆ ಎಂದರು. ನರೇಂದ್ರ ಮೋದಿ ಅವರು ಪ್ರಮುಖ ಉದ್ದೇಶ 2047ರಲ್ಲಿ ವಿಕಸಿತ ಭಾರತ ನಿರ್ಮಾಣ ಮಾಡುವುದು ಅವರ ಗುರಿಯಾಗಿದೆ. ವಿಕಸಿತ ಭಾರತಕ್ಕೆ ಪೂರಕವಾಗಿ ರಾಮ್ಜಿ ಯೋಜನೆ ಜಾರಿಗೆ ತಂದರು. ಎಲ್ಲಾ ಕಾರ್ಯಕ್ರಮಗಳ ಮೂಲ ಉದ್ದೇಶ ಆತ್ಮ ನಿರ್ಬಲ ಭಾರತ ನಿರ್ಮಾಣವೇ ಅವರ ಮಹತ್ತರವಾದ ಉದ್ದೇಶವಾಗಿದೆ. ಮೋದಿ ಅವರು ದೇಶವಲ್ಲ, ವಿಶ್ವಮಟ್ಟದಲ್ಲಿ ತಮ್ಮ ಆಡಳಿತ ತೋರಿಸುವ ಮೂಲಕ ವಿಶ್ವ ನಾಯಕರಾಗಿ ಬೆಳೆದಿದ್ದಾರೆ. ಅವರು ದೇಶಕ್ಕಾಗಿ ಭಾರತೀಯರ ರಕ್ಷಣೆಗಾಗಿ ಶತಮಾನ ಪೂರೈಸಲಿ, ಅವರಿಗೆ ದೀರ್ಘಾವಧಿ ಆರೋಗ್ಯ ಆಯಸ್ಸು ಕರುಣಿಸಲಿ ಎಂದು ಆಶಿಸಿದರು. ಈ ಸಂದರ್ಭದಲ್ಲಿ ಚೂಡಾ ಮಾಜಿ ಅಧ್ಯಕ್ಷ ಶಾಂತಮೂರ್ತಿ ಕುಲುಗಾಣ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಪಿ ವೃಷಭೇಂದ್ರಪ್ಪ, ಮೂಡ್ನಾಕೂರು ಪ್ರಕಾಶ್, ನಗರ ಮಂಡಲ ಅಧ್ಯಕ್ಷ ಶಿವರಾಜ್, ಗ್ರಾಮಾಂತರ ಮಂಡಲ ಅಧ್ಯಕ್ಷ ಕಾಡಹಳ್ಳಿ ಕುಮಾರ್, ಎಸ್ಟಿ ಮೋರ್ಚಾದ ರಾಜ್ಯ ಕಾರ್ಯದರ್ಶಿ ಜಯಸುಂದರ್, ಜಿಲ್ಲಾಧ್ಯಕ್ಷ ಚಂದ್ರಶೇಖರ್, ಯುವ ಮೋರ್ಚಾದ ಜಿಲ್ಲಾಧ್ಯಕ್ಷ ಸೂರ್ಯಕುಮಾರ್, ಪ್ರಧಾನ ಕಾರ್ಯದರ್ಶಿ ಆನಂದ ಭಗೀರಥ, ಸಾಹಿತಿ ಕೊಡೆವುಗ್ರೆ ಮಂಜು, ನಟರಾಜು, ನಗರ ಮಂಡಲ ಪ್ರಧಾನ ಕಾರ್ಯದರ್ಶಿಗಳಾದ ಕೂಸಣ್ಣ, ಭಾಸ್ಕರ, ಚಂದ್ರಶೇಖರ, ರಾಜು, ಶಿವಣ್ಣ, ಉತ್ತುವಳ್ಳಿ ಮಹೇಶ್, ಮನೋಜ್ ಪಟೇಲ್, ಕೂಸಣ್ಣ, ವೆಂಕಟರಾವ್ ಸಾಟೆ, ಕಾರ್ಯಾಲಯ ಕಾರ್ಯದರ್ಶಿ ಪಿ ರಂಗಸ್ವಾಮಿ, ವೀರೇಂದ್ರ ಇತರರು ಭಾಗವಹಿಸಿದ್ದರು. ಬ್ಯೂರೋ ರಿಪೋರ್ಟ್ ಹೊಮ್ಮ ನಂಜುಂಡ ನಾಯಕ, NPS TV4 ಚಾಮರಾಜನಗರ. ಇತಿಹಾಸದಲ್ಲಿ ಅತ್ಯಂತ ಮಹತ್ತರವಾದ ದಿನ ಜೂನ್ 10, 2026. ಏಕೆಂದರೆ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರು ಈ ದೇಶದ ಮೊದಲ ಸುದೀರ್ಘಾವಧಿಯ ಪ್ರಧಾನಮಂತ್ರಿಯ ಹೆಸರಿನಲ್ಲಿ ಉಳಿತಾರೆ. ಇದು ಭಾರತ ದೇಶದ ಇತಿಹಾಸದಲ್ಲಿ ಒಂದು ಸುವರ್ಣ ಅಕ್ಷರಗಳಿಂದ ಬರೆಯುವಂಥದ್ದು. ಹಿಂದೆ ಪಂಡಿತ್ ಜವಾಹರಲಾಲ್ ನೆಹರು ಅವರು 4398 ದಿನಗಳ ಆಡಳಿತವನ್ನು ಮಾಡಿ ದೀರ್ಘಾವಧಿಯ ಪ್ರಧಾನಮಂತ್ರಿಯಾಗಿದ್ದರು. ಇವತ್ತು 4399 ದಿನಗಳ ಪ್ರಧಾನಮಂತ್ರಿಗಳ ಆಡಳಿತವನ್ನು ಮಾಡಿ ದೀರ್ಘಾವಧಿಯ ಪ್ರಧಾನಮಂತ್ರಿಯಾಗಿ ಇವತ್ತು ಉಳಿದಿರುವುದರ ಮೂಲಕ ಮುಂದೆಯೂ ಸಹ ಯಾರೂ ಈ ಇದನ್ನು ದಾಟಿ ಹೋಗುವಂಥ ಒಂದು ಅವಕಾಶ ಇಲ್ಲ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ನರೇಂದ್ರ ಮೋದಿಯವರೇ ಅವರೇ ಮೊದಲು ಅವರೇ ಕೊನೆ ಎನ್ನುವಂಥ ದಿಕ್ಕಿನಲ್ಲಿ ನಾವು ಈ ದಿನವನ್ನು ಆಚರಣೆ ಮಾಡ್ತೀವಿ. ನಮಗೆಲ್ಲ ಗೊತ್ತಿದೆ, 2014ರಲ್ಲಿ ನರೇಂದ್ರ ಮೋದಿಯವರು ಅಧಿಕಾರವನ್ನು ವಹಿಸಿಕೊಂಡ ನಂತರ ಇಲ್ಲಿಯವರೆಗೆ ಅಂದರೆ 12 ವರ್ಷಗಳ ಅವಧಿಯಲ್ಲಿ ಅವರು ಮಾಡಿದಂಥ ಕೆಲಸಗಳು ಆಧುನಿಕ ಅಥವಾ ನವಭಾರತದ ಹರಿಕಾರ ನರೇಂದ್ರ ಮೋದಿಯವರು.
ಪ್ರತಿಯೊಬ್ಬ ವ್ಯಕ್ತಿಯ ಜೀವನ ಮಟ್ಟದ ಸುಧಾರಣೆಗೆ ಪೂರಕವಾದಂಥ ಹಲವಾರು ಜನಪ್ರಿಯವಾದ ಮಾನವ ಕಲ್ಯಾಣಕ್ಕೆ ಪೂರಕವಾದಂತಹ ಯೋಜನೆಗಳು ತರುವುದರ ಮೂಲಕ ನರೇಂದ್ರ ಮೋದಿಯವರು ಕೇವಲ ದೀರ್ಘಾವಧಿಯ ಪ್ರಧಾನಮಂತ್ರಿ ಅಲ್ಲ, ಈ ದೇಶದ ಭಾರತೀಯರನ್ನು ಮತ್ತು ದೇಶವನ್ನು ರಕ್ಷಿಸುವ ಮಹಾನ್ ರಕ್ಷಕ ಅಂತ ನಾವು ಭಾವಿಸ್ಕೊಂಡಿದ್ದೀವಿ. ನರೇಂದ್ರ ಮೋದಿಯವರ ಕಾರ್ಯಕ್ರಮಗಳು ಸುಮಾರು ತಮಗೆಲ್ಲ ಗೊತ್ತಿದೆ. 12 ವರ್ಷ ಏನೇನು ಮಾಡಿದ್ದಾರೆ ಅಂತ ಗೊತ್ತಿದೆ. ಅಂದರೆ ಫಸಲ್ ಬಿಮಾ ಯೋಜನೆ ಇರ್ಬೋದು, ಅಥವಾ ಆಯುಷ್ಮಾನ್ ಯೋಜನೆ ಇರ್ಬೋದು, ಅಥವಾ ಉಜ್ವಲ ಯೋಜನೆ ಇರ್ಬೋದು, ಅಥವಾ ಡಿಜಿಟಲ್ ಇಂಡಿಯಾ ಇರ್ಬೋದು, ಅಥವಾ ಸ್ವಚ್ಛ ಭಾರತ ಅಭಿಯಾನ ಇರ್ಬೋದು. ಪಟ್ಟಿ ಮಾಡ್ತಾ ಹೋದರೆ ಸುಮಾರು, ಅಥವಾ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಇರ್ಬೋದು, ಆಯುಷ್ಮಾನ್, ಈ ಎಲ್ಲವನ್ನು ಲೆಕ್ಕ ಹಾಕೊಂಡು ಹೋದರೆ ಇವತ್ತು ನಮ್ಮ ದೇಶದಲ್ಲಿರ್ತಕ್ಕಂಥ ಒಟ್ಟು ಜನಸಂಖ್ಯೆಯಲ್ಲಿ 80% ಜನ ನರೇಂದ್ರ ಮೋದಿಯವರ ಯೋಜನೆಗಳ ಫಲಾನುಭವಿಗಳು ಎಂಬುದನ್ನು ನಾವು ಕಾಣ್ತೀವಿ. ನಾವು ಈಗ ಉದಾಹರಣೆಗೆ ಜನ್ಧನ್ ಖಾತೆ ಇವತ್ತು 58 ಕೋಟಿ ಜನರ ಖಾತೆ ಇದೆ ಇವತ್ತು. ಅಂದರೆ ಇವತ್ತು 58 ಕೋಟಿ ಜನ ಇವತ್ತು ಭಾರತದಲ್ಲಿ ನಿರಂತರವಾಗಿ ಬ್ಯಾಂಕ್ ವ್ಯವಹಾರವನ್ನು ಮಾಡುವುದರ ಮೂಲಕ ನೇರವಾಗಿ ಕೇಂದ್ರ ಸರ್ಕಾರದ ಯೋಜನೆಗಳನ್ನು ನೇರವಾಗಿ ಪಡೆಯುವುದರ ಮೂಲಕ ಇವತ್ತು ಅವರ ಜೀವನ ಮಟ್ಟದಲ್ಲಿ ಮಹತ್ತರವಾದಂಥ ಬದಲಾವಣೆಯನ್ನು ಕಾಣ್ತೇವೆ ನಾವು. ಅದೇ ರೀತಿ ನಾವು ಆಯುಷ್ಮಾನ್ ಯೋಜನೆ, ಇವತ್ತು ಭಾರತ ದೇಶದಲ್ಲಿ 55 ಕೋಟಿ ಜನ ಆಯುಷ್ಮಾನ್ ಯೋಜನೆಯ ಫಲಾನುಭವಿಗಳು, 55 ಕೋಟಿ ಜನಗಳು. ಇವತ್ತು ಉಜ್ವಲ ಯೋಜನೆ ಇರ್ಬೋದು, ಸುಮಾರು 10 ಕೋಟಿ ಜನ ಬಡವರು ಇವತ್ತು ಉಜ್ವಲ ಯೋಜನೆ ಫಲಾನುಭವಿಗಳು. ಪಟ್ಟಿ ಮಾಡ್ತಾ ಹೋದರೆ ಬೇಕಾದಷ್ಟು ಪಟ್ಟಿ ಮಾಡ್ತಾ ಹೋಗ್ಬೋದು ನಾವು. ಈಗ ಉದಾಹರಣೆಗೆ ಪ್ರಧಾನಮಂತ್ರಿಗಳ ಆವಾಸ್ ಯೋಜನೆ ಅಂತ ಕರಿತೀವಿ. ಆವಾಸ್ ಯೋಜನೆ ಅಡಿಯಲ್ಲಿ ಸುಮಾರು 4,20,00,000 ಮನೆಗಳನ್ನು ಇವತ್ತು ನಿರ್ಮಾಣ ಮಾಡಿದರೆ ನರೇಂದ್ರ ಮೋದಿಯವರ ಸರ್ಕಾರ. ಈಗ ಪಟ್ಟಿ ಮತ್ತು ಇನ್ನೂ ಹಲವಾರು ಯೋಜನೆ ತಗೋಬೋದು ನೀವು. ಈಗ ಉದಾಹರಣೆಗೆ ಫಸಲ್ ಬಿಮಾ ಯೋಜನೆ, ಫಸಲ್ ಬಿಮಾ ಯೋಜನೆಯ ಅವಧಿಯಲ್ಲಿ, ಅಂದರೆ ಪ್ರಧಾನಮಂತ್ರಿಗಳ ಕೃಷಿ ಸಮ್ಮಾನ್ ಯೋಜನೆ ಅಡಿಯಲ್ಲಿ ಬರ್ತಕ್ಕಂಥ ಈ ಕಾರ್ಯಕ್ರಮ, ಈ ಎಲ್ಲವನ್ನು ಸೇರಿಕೊಂಡೆ ಸುಮಾರು 10 ಕೋಟಿ ರೈತರಿಗೆ ನಾವು ಈ ಸಮ್ಮಾನ್ ಯೋಜನೆಯಿಂದ ಕಾಣ್ತಾ ಇದ್ದೀವಿ ನಾವು. ಅಂದರೆ ಒಂದಲ್ಲ ಒಂದು, ಅಂದರೆ 80 ಕೋಟಿಗೂ ಹೆಚ್ಚು ಜನ ಇವತ್ತು ನಮ್ಮಲ್ಲಿ ನರೇಂದ್ರ ಮೋದಿಯವರ ಕಾರ್ಯಕ್ರಮಗಳ ಫಲಾನುಭವಿಗಳಾಗಿದ್ದು, ನರೇಂದ್ರ ಮೋದಿಯವರ ಪ್ರಮುಖ ಉದ್ದೇಶ 2047ರಲ್ಲಿ ವಿಕಸಿತ ಭಾರತವನ್ನು ನಾವು ಮಾಡಬೇಕು. ಆ ವಿಕಸಿತ ಭಾರತಕ್ಕೆ ಪೂರಕವಾಗಿ ರಾಮ್ಜಿ ಯೋಜನೆ ಅನುಷ್ಠಾನಕ್ಕೆ ತಂದರು. ಅಂದರೆ ಈ ಎಲ್ಲ ಕಾರ್ಯಕ್ರಮಗಳ ಮೂಲ ಉದ್ದೇಶ ಏನಂದರೆ, ಇಲ್ಲಿ ಅತ್ಯಂತ ಆತ್ಮನಿರ್ಭರ ಭಾರತದ ನಿರ್ಮಾಣವೇ ನರೇಂದ್ರ ಮೋದಿಯವರ ಸರ್ಕಾರದ ಮಹತ್ತರವಾದ ಗುರಿ. ಹೀಗೆ ನರೇಂದ್ರ ಮೋದಿಯವರು ಕೇವಲ ಭಾರತೀಯರಲ್ಲ, ವಿಶ್ವ ಮಟ್ಟದಲ್ಲಿ ತಮ್ಮ ವ್ಯಕ್ತಿತ್ವ ಏನು, ತಮ್ಮ ಆಡಳಿತ ಎಷ್ಟು ಮೆಟ್ಟಿಗಿದೆ ಎಂಬುದನ್ನು ತೋರಿಸಿದರೆ ಇವತ್ತು ವಿಶ್ವ ನಾಯಕನಾಗಿ ಬೆಳೆದಿದ್ದಾರೆ. ಅಂದರೆ ನರೇಂದ್ರ ಮೋದಿಯವರು ದೂರದೃಷ್ಟಿ ಇಟ್ಟುಕೊಂಡು ತೆಗೆದುಕೊಂಡಂಥ ಹಲವಾರು ಕಾರ್ಯಕ್ರಮದ ಕಾರಣವಾಗಿದೆ ಎಂಬುದನ್ನು ನಾವು ಸಾಧ್ಯ. ಇಂತಹ ಭಾರತದ ನವಭಾರತದ ನಿರ್ಮಾಪಕರಾದಂತಹ ನರೇಂದ್ರ ಮೋದಿಯವರು ಈ ದೇಶಕ್ಕಾಗಿ, ಈ ರಾಷ್ಟ್ರಕ್ಕಾಗಿ, ಭಾರತೀಯ ರಕ್ಷಣೆಗಾಗಿ ಇನ್ನೂ ದೀರ್ಘಾವಧಿ, ಇನ್ನು ಅವರು ಶತಮಾನವನ್ನು ಪೂರೈಕೆ ಮಾಡಲಿ, 100 ವರ್ಷ ತುಂಬಿ ಅವರು 100 ವರ್ಷ ಅವರು ಇವಾಗ ಬದುಕಿರಬೇಕು, ಆಯಸ್ಸು, ಆರೋಗ್ಯ ಎಲ್ಲವನ್ನೂ ಭಗವಂತ ಪ್ರಾರ್ಥನೆ ಕೊಳ್ಳಿ ಅಂತ ನಾವೆಲ್ಲರೂ ಸೇರಿ ಭಾರತೀಯ ಜನತಾ ಪಕ್ಷದ ನಗರ ಮಂಡಲ ಮತ್ತು ಗ್ರಾಮಾಂತರ ಮಂಡಲಗಳ ಮುಖಾಂತರ ನರೇಂದ್ರ ಮೋದಿಯವರ ಹೆಸರನ್ನು ಇವತ್ತು ಮಾರಿಗುಡಿಯಲ್ಲಿ ನಾವು ಪೂಜೆಯನ್ನು ಮಾಡಿಸಿದ್ವಿ. ಮಾರಮ್ಮ ಅವರಿಗೆ ಆಯುಷ್ಯನ್ನು ಕೊಡಲಿ, ದೀರ್ಘಾಯುಷ್ಯನ ಕೊಡಲಿ, ಆರೋಗ್ಯವನ್ನು ಕೊಡಲಿ, ಮುಂದೆ ಭಾರತದ ಅಭಿವೃದ್ಧಿ ವಿಶ್ವದಲ್ಲಿ ಮೊದಲನೇ ಸ್ಥಾನಕ್ಕೆ ಬರುವಂಥ ರೀತಿಯಲ್ಲಿ ಕೆಲಸ ಮಾಡುವಂಥ ಶಕ್ತಿಯನ್ನು ಕೊಡಲಿ ಅಂತಕ್ಕಂಥ ಪ್ರಾರ್ಥನೆ ಮಾಡಿ ನನ್ನ ಮಾತನ್ನು ಮುಗಿಸ್ತೇನೆ.